ನಾನು ಮಾಡ್ತಾರೆ ಈ ಆಕ್ಷನ್ ಬಂದು ಒಂದು ಕುಸ್ತಿ ಪಂದ್ಯ 700-800 ಪಟ್ಟುಗಳೆಲ್ಲ ಸೇರ್ಕೊಂಡು ನಡೆಯುವಂತ ಒಂದು ಪಂದ್ಯ. ಡೈರೆಕ್ಟ್ ಹತ್ರ ಯಾವ ತರ ಫೈಟ್ ಅಂತ ಕೇಳ್ಕೊಂತೀನಿ. ಅದಕ್ಕೆ 50% ನಾನು ಪ್ರಿಪೇರ್ ಆಗಿ ಬರ್ತೀನಿ. ಬರೋ ಎಲ್ಲ ಹೀರೋಗಳು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ತಾರೆ. ಫೈಟ್ ಪ್ರತಿ ಶಾಟ್ ರಿಸ್ಕ್ ಇರುತ್ತೆ, ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಅಷ್ಟೇ. ಒಂದು ಡಾಲಿ ಧನಂಜಯ ಅವ್ರ ಪ್ರೊಡಕ್ಷನ್ ಅಲ್ಲಿ ಜೆಸಿ ಅಂತ ಒಂದು ಸಿನಿಮಾ, ಅದರ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಮಾವುತ ಅಂತ ಒಂದು ಸಿನಿಮಾ, ನನಗೆ ಆ ಸಿನಿಮಾ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ಅಣ್ಣ ಅವ್ರದ್ದು ಗಂಧದ ಗುಡಿ ತರ ಫೀಲ್ ಆಯ್ತು. ಡೆಡ್ಲಿ ಕಿಲ್ಲರ್ ನಂದೇ ಡೈರೆಕ್ಷನ್, ಅದು ಒಂದು ಒಳ್ಳೆ ಪಾತ್ರ ಇದೆ. ನಾನು ಮಾಡಿರೋ ಡೈರೆಕ್ಷನ್ ಪಿಕ್ಚರ್ಸ್ ಅಲ್ಲಿ ಪೊಲೀಸ್ ಸ್ಟೋರಿ ಬಿಟ್ರೆ ಓಂ ನಮಃ ಶಿವನ ಜನ ತುಂಬಾ ಲೈಕ್ ಮಾಡಿದ್ರು. ಹಾಯ್ ಹಲೋ ನಮಸ್ತೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ನಾವಿವತ್ತು ಚೀತು ಸಿನಿಮಾದ ಒಂದು ಶೂಟಿಂಗ್ ಸ್ಪಾಟಿಗೆ ಬಂದಿದ್ವಿ. ಇಲ್ಲಿ ಒಂದು ಫೈಟಿಂಗ್ ನಡೀತಿತ್ತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ಲೆಜೆಂಡ್ರಿ ಫೈಟ್ ಮಾಸ್ಟರ್ ಆದಂತಹ ಥ್ರಿಲ್ಲರ್ ಮಂಜು ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಹಾಂ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸಾರಿ ಸರ್ ನಮಸ್ಕಾರ ಸರ್. ಈ ಸಿನಿಮಾ ಬಗ್ಗೆ ಹೇಗೆ ಸರ್, ಅಂದರೆ ಯಾವ ರೀತಿ ಎಷ್ಟು ಫೈಟ್ ಸೀನ್ಸ್ ಇದೆ ಈ ಸಿನಿಮಾದು? ಆಗಲೇ ನೋಡ್ತಿದ್ವಿ ರೋಪ್ಸ್ ಎಲ್ಲ ತುಂಬ ಬಳಸಿ ಇವರನ್ನೆಲ್ಲ ಆ ಕಡೆ ಈ ಕಡೆ ಮಾಡ್ತಾಯಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಇದು ಇನ್ನೂ ಟೈಟ್ಲ್ ಫೈನಲ್ ಆಗಿಲ್ಲ. ಹಾಂ ಸರ್. ಹೊಸಬರ ತಂಡ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಮಾಡ್ತಾರೆ ಈ ಆ್ಯಕ್ಷನ್ ಬಂದು ಒಂದು ಕುಸ್ತಿ ಪಂದ್ಯ ಅಂದರೆ ಒಂದು 700-800 ಕುಸ್ತಿಗಳು ಎಲ್ಲ ಪಟ್ಟುಗಳೆಲ್ಲ ಸೇರಿಕೊಂಡು ನಡೆಯುವಂಥ ಒಂದು ಪಂದ್ಯ. ಅಂದರೆ ಇದರಲ್ಲಿ ಒಬ್ಬ ಗೆಲ್ತಾ ಇರ್ತಾನೆ, ಒಂದು ಬೈರಾ ಅಂತ ಒಂದು ಕ್ಯಾರೆಕ್ಟರ್ ಕುಸ್ತಿ. ಅವನ್ನ ಸೋಲ್ಸೋರು ಯಾರೂ ಇರಲ್ಲ. ಆವಾಗ ಅವನು ಬೇರೆ ಹುಡುಗರನ್ನೆಲ್ಲ ಹೊಡಿತಾ ಇರ್ತಾನೆ, ಬೇರೆ ಬೇರೆ ಹಳ್ಳಿಯವನ್ನೆಲ್ಲ ಸೋಲಿಸ್ತಾ ಇರ್ತಾನೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೀರೋ ಫ್ರೆಂಡನ್ನ ಅವ್ರು ಹೊಡಿಯೋಕೆ ಹೋದಾಗ ಹೀರೋ ಎಂಟ್ರಿ ಆಗ್ತಾರೆ. ಹೀರೋ ಎಂಟ್ರಿಗೆ ಅವ್ರಿಗೂ ಫೈಟ್ ಆಗುತ್ತೆ. ಆ ಥರ ಒಂದು ಸೀಕ್ವೆನ್ಸು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸುಮಾರು ಕುಸ್ತಿ ಫೈಟ್ಗಳನ್ನ ನಾನು ಕಂಪೋಸ್ ಮಾಡಿದ್ದೀನಿ. ಸುಮಾರು ಒಂದು 300-400 ಜನ ಜೂನಿಯರ್ಸ್ ಇದ್ದಾರೆ ಇಲ್ಲಿ. ಆಮೇಲೆ ಜಿಮ್ಮಿ ಇದೆ, ಆಮೇಲೆ ಇನ್ನೊಂದು ಕ್ಯಾಮ್ರಾ ಇದೆ, ರ್ಯಾಪ್ಟರ್ ಕ್ಯಾಮ್ರಾ ಇದೆ, ಇನ್ನೊಂದು ಕ್ಯಾಮ್ರಾ ಇದೆ, ಎಲಿ ಕ್ಯಾಮ್ ಇದೆ, ಎಲ್ಲ ಒಳ್ಳೆ ಕ್ಯಾಮ್ರಾ ಸೆಟಪ್ ಇದೆ. ಆಮೇಲೆ ಓವರಾಲ್ ಒಂದು ಟೀಮ್ ಸೂಪರ್ ಆಗಿದೆ. ಆಮೇಲೆ ತುಕಾಲಿ ಸಂತೋಷ್ ಇದ್ದಾರೆ, ಇನ್ನೂ ಹಲವಾರು ಒಳ್ಳೆ ಕಲಾವಿದರು ಕೂಡ ಇಲ್ಲಿ ಇದ್ದಾರೆ. ಆಮೇಲೆ ಸನತ್ ಹೀರೋ ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಕೃಷ್ಣ ಅಂತ ಕುಸ್ತಿ ಪಟ್ಟು ಮೇಜರ್ ಕೃಷ್ಣ ಅಂತ ನಮ್ಮ ಆರ್ಟಿಸ್ಟು, ಅವರು ಕೂಡ ತುಂಬ ಚೆನ್ನಾಗಿ ಬಾಡಿ ಬಿಲ್ಡ್ರು. ಅವರು ಆ್ಯಕ್ಚುಲಿ ಬಾಡಿ ಬಿಲ್ಡ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ಓವರಾಲ್ ಅದ್ರ ಜೊತೆ ಫೈಟರ್ಸು ಇದ್ದಾರೆ. ಒಂದು ಒಳ್ಳೆ ಕಂಪೋಸ್ ಮಾಡಿಕೊಂಡು ಒಂದು ಪವರ್ಫುಲ್ ಆ್ಯಕ್ಷನ್ ಪ್ಯಾಕ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದು ಡಸ್ಟ್ ಎಫೆಕ್ಟಲ್ಲಿ ವಿತ್ ಆ ರೋಪ್ಸ್ ಇರ್ಬೋದು, ಆಮೇಲೆ ಆ ಸ್ಟೈಲಿಶು, ಆಮೇಲೆ ಆ ಕುಸ್ತಿ ಸ್ಟೈಲ್ ಇರ್ಬೋದು, ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸರ್, ನಮ್ಮ ಕನ್ನಡದ ಆ್ಯಕ್ಷನ್ ಲೋಕಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೆದವ್ರು ನೀವು ಸರ್. ಅಂದರೆ ನಿಮ್ಮ ಒಂದು ಸ್ಟಂಟ್ಸ್ ಎಲ್ಲ ರಿಯಲ್ ಅನಿಸುತ್ತೆ ಸರ್. ಅದ್ರ ಸೀಕ್ರೆಟ್ ಏನು ಸರ್ ಅದು? ಅಂದರೆ ನಾನು ಫಸ್ಟು ಡೈರೆಕ್ಟ್ ಹತ್ರ ನಾನು ಸಿಚುವೇಶನ್ ಕೇಳ್ಕೊಂಡು ಯಾವ ಥರ ಫೈಟು ಅಂತ ಕೇಳ್ಕೊತೀನಿ. ಅದಕ್ಕೆ ಪ್ರಿಪೇರಾಗೇ ಬರ್ತೀನಿ ನಾನು ಮನೆಯಿಂದ. ಪ್ರಿಪೇರ್ ಮೀನ್ಸ್ ಯಾವ ಥರ ಅಂದರೆ ಅವರು ರಿಯಲಿಸ್ಟಿಕ್ ಫೈಟ್ ಬೇಕು ಅಂದರೆ ರಿಯಲಿಸ್ಟಿಕ್ ಮಾಡ್ತೀನಿ. ಸ್ವಲ್ಪ ಕಮರ್ಷಿಯಲ್ ಅಂದರೆ ಸ್ವಲ್ಪ ಅದು ಬೇರೆ ಸ್ಟೈಲ್ ಇರುತ್ತೆ. ಆಮೇಲೆ ಸ್ಟೈಲಿಶ್ ಫೈಟ್ ಇದೆ. ಆಮೇಲೆ ರಫ್ ಫೈಟ್ ರಫ್ ಅಂದರೆ ಎಮೋಷನ್ ಫೈಟು. ಸೊ ಈ ಥರ ವೆರೈಟಿ ಆಫ್ ಫೈಟ್ಸು ಕೆಲವರು ಇಷ್ಟಪಡ್ತಾರೆ, ಆಡಿಯನ್ಸ್ ಇರ್ಬೋದು. ಆಮೇಲೆ ಹಲವಾರು ಡೈರೆಕ್ಟರ್ಸು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅದನ್ನೆಲ್ಲ ಅವ್ರ ಥಾಟ್ ನಾನು ಕೇಳ್ಕೊತೀನಿ, ಯಾವ ಥರ ಬೇಕು ಕತೆಗೆ ತಕ್ಕಾಗೆ ಈ ಥರ ನಮ್ಮ ಫೋರ್ಸ್ ಫೈಟ್ ಬೇಕು ಅಂತಾರೆ ಅಂದ್ಕೊಳ್ಳಿ. ಸೊ ಆ ಫೋರ್ಸ್ ಹೇಗೆ ಕೊಡಬೇಕು ಅದನ್ನು ಇಟ್ಕೊಂಡು ನಾನು ಕಂಪೋಸ್ ಮಾಡ್ತೀನಿ. ಅಂದರೆ ನಾನು ಒಂದು 50% ನಾನು ಪ್ರಿಪೇರ್ ಆಗಿ ಬರ್ತೀನಿ. ಸ್ಪಾಟಿಗೆ ಬಂದಮೇಲೆ ಇನ್ನು 50% ನಾನು ಎಫರ್ಟ್ ಹಾಕಿ ನಾನು ಕಂಪೋಸ್ ಮಾಡ್ತೀನಿ. ಸರ್, ಇವತ್ತಿನ ಹೀರೋಗಳಿಗೆ ಏನು ಸಲಹೆ ಕೊಡ್ತೀರಾ ಸರ್ ಆ್ಯಕ್ಷನ್ಸ್ ಬಗ್ಗೆ? ಅಂದರೆ ಈಗ ಬರೋ ಎಲ್ಲ ಹೀರೋಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ತಾರೆ. ಎಲ್ಲರೂ ಸೂಪರಾಗಿ ಮಾಡ್ತಾರೆ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಸಾಲಿಡಾಗಿ ಮಾಡ್ತಾರೆ. ಎಲ್ಲ ಹೀರೋಗಳು ಮಾಡ್ತಾರೆ. ನಂದು ಒಂದು ಸಲಹೆ ಏನೂ ಇಲ್ಲ. ಫೈಟು ಪ್ರತಿ ಶಾಟು ರಿಸ್ಕ್ ಇರುತ್ತೆ, ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟೇ, ಏನೇನಿಲ್ಲ. ಅಂದರೆ ನಮ್ಮ ಒಂದು ಈ ಲೈಫ್ ಅನ್ನೋದು ಭಾಳನೇ ಅಮೂಲ್ಯವಾದದ್ದು. ಅದು ದೇವ್ರು ನಮ್ಗೆ ಕೊಟ್ಟಿರೋಂಥ ಒಂದು ವರ. ಸೊ ನಮ್ಮ ತಂದೆ ತಾಯಿಗಳು ಆಶೀರ್ವಾದ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಸೊ ಅವ್ರ ಮೇಲೆ ಭಾರ ಹಾಕಿ ಇಲ್ಲಿ ಕೇರ್ಫುಲ್ಲಾಗಿ ಪ್ರತಿಯೊಂದು ಶಾಟು ಮಾಡಬೇಕಾಗತ್ತೆ, ಹುಷಾರಾಗಿ ಮಾಡಬೇಕಾಗತ್ತೆ. ಸರ್, ಈ ಹಿಂದೆನೂ ತೆರೆ ಮುಂದೆ ಕಾಣಿಸ್ಕೊತಾ ಇದ್ರಿ, ಆ್ಯಕ್ಷನ್ಸ್ ಎಲ್ಲ ಮಾಡ್ತಾಯಿದ್ರಿ, ಪೊಲೀಸ್ ಇದೆಲ್ಲ ಮಾಡ್ತಾಯಿದ್ರಿ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದೇನಾದ್ರು ಇದೆಯಾ ಸರ್? 100%. ನಾನು ಸಾಹಸ ನಿರ್ದೇಶಕನಾಗಿ ಫುಲ್ಲು ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ತೆರೆಯ ಮುಂದೆ ಹಲವಾರು ಚಿತ್ರಗಳು ಮಾಡಿದ್ದೀನಿ. ಅದು ಆಡಿಯನ್ಸ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಒಂದು 4-5-6 ಸಿನಿಮಾನೇ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಡಾಲಿ ಧನಂಜಯ ಅವ್ರ ಪ್ರೊಡಕ್ಷನಲ್ಲಿ ಜೆಸಿ ಅಂತ ಒಂದು ಸಿನಿಮಾ,
ಅದರ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಅದು ಸೂಪರಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಅದೊಂದು. ಅದು ಬಿಟ್ಟರೆ ಮಾವುತ ಅಂತ ಒಂದು ಸಿನಿಮಾ, ಅದರಲ್ಲೂ ಕೂಡ ಒಂದು ಹೀರೋಗೆ ಪ್ಯಾರಲಾಗಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಪಾತ್ರನೂ ಕೂಡ ರೇಂಜ್ ಆಫೀಸರ್ ಕ್ಯಾರೆಕ್ಟ್ರು, ಫುಲ್ಲು ಫಾರೆಸ್ಟಲ್ಲಿ ಮಾಡಿದ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟು ಸೂಪರಾಗಿ ಮಾಡಿದ್ದಾರೆ. ನನಗೆ ಆ ಸಿನಿಮಾ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ಅಣ್ಣವ್ರದ್ದು ಗಂಧದ ಗುಡಿ ಥರ ಫೀಲ್ ಆಯಿತು. ಸೊ ಆ ಥರ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಮುಗಿಲು ಮಲ್ಲಿಗೆ ಅಂತ ಒಂದು ಸಿನಿಮಾ, ಅದರಲ್ಲಿ ಒಳ್ಳೆ ಪಾತ್ರ. ಅದಾದಮೇಲೆ ಕಟ್ಟಾರ ಅಂತ ಒಂದು ಸಿನಿಮಾ. ಸೊ ಹೀಗೆ ಒಂದು 7-8 ಸಿನಿಮಾ ನಾನು ಕ್ಯಾರೆಕ್ಟ್ರಾಗಿ ಮಾಡ್ತಾಯಿದ್ದೀನಿ. ಮತ್ತು ಡೆಡ್ಲಿ ಕಿಲ್ಲರ್, ಇನ್ನೊಂದು ಡೆಡ್ಲಿ ಕಿಲ್ಲರ್ ಆ ಸಿನಿಮಾದಲ್ಲಿ ಅದು ನನ್ನದೇ ಡೈರೆಕ್ಷನ್ ಅದು ಒಂದು ಒಳ್ಳೆ ಪಾತ್ರ ಇದೆ. ಸೊ ಒಳ್ಳೆ ಪಾತ್ರಗಳು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತೆಲುಗು ಸಿನಿಮಾ ಒಂದು ಮಾಡ್ಕೊಂಬಂದೆ, ಪೋಖ್ರಿ ಪೊಲೀಸ್ ಅಂತ, ರೀಸೆಂಟ್ಲಿ ಲಾಸ್ಟ್ ಮಂತ್ ಒಂದು ಮಾಡ್ಕೊಂಬಂದೆ. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ತೆರೆಯ ಮುಂದೆ ಹಿಂದೆ ಎಲ್ಲನೂ. ತೆರೆ ಮುಂದೆ ಆದಷ್ಟು ಬೇಗ ಕಾಣಿಸ್ಕೋತೀರಾ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತಾರೆ ಸರ್ ಮೈಂಡಲ್ಲಿ, ಸೊ ಯಾವ ಥರ ಅದ್ರ ಬಗ್ಗೆ ಹೇಳಿ ಸರ್. ಆಲ್ರೆಡಿ ಆಗಿದೆಯಾ, ಏನಾದ್ರು ಪ್ಲ್ಯಾನ್ಸ್ ಏನಾರು ಇದೆಯಾ ಅಂತ? ಇಲ್ಲ ಇನ್ನೂ ಆಗಿಲ್ಲ. ಒಂದು ಡ್ರೀಮ್ ಪ್ರಾಜೆಕ್ಟ್ ಒಂದಿದೆ, ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಸುಮಾರು ಜನ ನಾನು ಕೇಳ್ತಾಯಿದ್ರು. ನನ್ನ ಮಾಡಿರೋ ಡೈರೆಕ್ಷನ್ ಪಿಕ್ಚರ್ಸಲ್ಲಿ ಓಂ ನಮ ಶಿವ ಒಂದು ಒಳ್ಳೆ ಸಿನಿಮಾ, ಪೊಲೀಸ್ ಸ್ಟೋರಿ ಬಿಟ್ಟರೆ ಓಂ ನಮ ಶಿವನ ಜನ ತುಂಬ ಲೈಕ್ ಮಾಡಿದರು. ಸೊ ಅದ್ರ ಪಾರ್ಟ್ 2 ಮಾಡಿ ಸರ್ ಅಂತ ಸುಮಾರು ಜನ ಕೇಳಿದ್ರು. ಸೊ ಅದ್ರದ್ದು ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ದೀನಿ. ಸ್ಕ್ರಿಪ್ಟ್ ಆಗಿದ ತಕ್ಷಣ ಅದ್ರದ್ದು ಅಪ್ಡೇಟ್ಸು ಹೇಳ್ತೀನಿ. ಹಾಂ ಸರ್, ಓವರಾಲ್ ಆಗಿ ತುಂಬ ಒಂದು ಒಳ್ಳೆ ಅಪ್ಡೇಟ್ ಕೊಟ್ರಿ. ನಿಮ್ಮ ಮಾತಾಡಿಸಿ ತುಂಬ ಖುಷಿ ಆಯಿತು ಸರ್ ನನಗೆ. ನಮ್ಮ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ಈ ಸಿನಿಮಾ ಬಗ್ಗೆ, ಚೀತು ಸಿನಿಮಾ ಬಗ್ಗೆ? ಕನ್ನಡ ಸಿನಿಮಾ ವೀಕ್ಷಕರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಒಂದು ಒಳ್ಳೆ ಸ್ಕ್ರಿಪ್ಟು ಮಾಡಿದ್ದಾರೆ. ಚೀತು ಯುವಕರ ಸಂಘ ಅಂತ ಈಗ ಫಸ್ಟ್ ಟೈಟ್ಲ್ ಇಟ್ಟಿದ್ದಾರೆ. ಸೊ ಮುಂದೆ ಟೈಟ್ಲ್ ಏನು ಇದೇ ಇಡ್ತಾರಾ ಇಲ್ಲ ಚೇಂಜಸ್ ಆಗ್ಬೋದೋ ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ಆ ಟೈಟ್ಲ್ ಇದೆ. ಸೊ ಒಂದು ಹೊಸಬ್ರ ತಂಡ ತುಂಬ ಒಂದು ಕನಸು ಇಟ್ಕೊಂಡು, ಪ್ರೊಡ್ಯೂಸರ್ ತುಂಬ ಕೋಆಪರೇಟಿವ್ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಒಂದು ಒಳ್ಳೆ ನಿರ್ಮಾಪಕರು ಕೂಡ ಒಳ್ಳೆಯವರು ಮೀನ್ಸ್ ಸಿನಿಮಾಗೆ ಏನು ಬೇಕೋ ಅದು ಕೊಡ್ತಾ ಇದ್ದಾರೆ. ಸೊ ಡೈರೆಕ್ಟ್ರು ಒಂದು ಫೈರ್ ಇದೆ ಅವರಲ್ಲಿ. ಸೊ ಓವರಾಲ್ ಹೀರೋ ಸನತ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ಪ್ಯಾಡಿಂಗ್ ಆರ್ಟಿಸ್ಟ್ಗಳು ಅಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಪ್ಯಾಡಿಂಗ್ ಇದೆ. ಸೊ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿರೋದ್ರಿಂದ ಈ ಚೀತು ಯುವಕರ ಸಂಘ ಚಿತ್ರನ ನೀವು ಪ್ರೋತ್ಸಾಹಿಸಿ ಬೆಂಬಲಿಸಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.